ಕ್ಷೇತ್ರದಾದ್ಯಂತ ಭಾರಿ ಪ್ರತಿಭಟನೆ ನಡೀತಾ ಇದೆ. ನಿಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಬೀದಿಗಿಳಿದು ಹೋರಾಟ ನಡೀತಾ ಇದೆ. ನೋಡಿ, ಇದು ನಮ್ಮ ಜಿಲ್ಲೆಯ ಒಂದು ಜನರ ಪ್ರೀತಿ ಅಭಿಮಾನ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನಗಿರೋದೇ ಇದೊಂದು ಕೊನೆ ಅವಕಾಶ. ನನ್ನ ಜಿಲ್ಲೆಯ ಜನರು ನಾನು ಕಳ್ಕೊಳ್ಳೋದಕ್ಕೆ ಬಯಸಲ್ಲ. ಅವ್ರಿಗೆಲ್ಲ ಆತಂಕ ಶುರುವಾಗಿದೆ, ಎಲ್ಲಿ ನಮ್ಮ ನಾಯಕಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತೇಳಿ. ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರುವಂಥದ್ದು. ಇದನ್ನು ಇವರು ಈ ತರ ಮಾಡಿದ್ರು ಅಂತಂದ್ರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡದಂಗೆ ಅಂತ ಹೇಳೋದಕ್ಕೆ ಬಯಸ್ತಿದ್ದಾರೆ. ಈಗ ಭೇಟಿ ಆಗಿದ್ರಲ್ಲ, ಈಗ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರ? ಖರ್ಗೆ ಅವ್ರನ್ನ ಭೇಟಿ, ರಾಜ್ಯದ ನಾಯಕರುಗಳನ್ನ ಯಾರು ಭೇಟಿ ಆಗಿದ್ರು ಮೇಡಮ್? ಡೆಲ್ಲಿಯಲ್ಲಿ ಹೆಸರು ಕೊನೆವರೆಗೂ ಇತ್ತು, ಕೊನೆಗೆ ಸಂಯುಕ್ತ ಪಾಟೀಲ್ ಅವರ ಹೆಸರು ಬಂದಿದೆ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು ಪಕ್ಕದ ಜಿಲ್ಲೆಯವರಿಗೆ. ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು. ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ. ರಾಜ್ಯ ನಾಯಕರು ಏನಾದ್ರು ನಿಮ್ಮ ವಿರುದ್ಧ ಹೇಳಿದಾರ? ನೋಡಿ, ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು. ಯಾವ ಮಾನದಂಡದ ಮೇಲೆ ನಂಗೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ಲಾಗ್ತಿದೆ ಈ ಬಾರಿ ಮೇಡಮ್. ನೋಡಿ, ಇವತ್ತು ಸಾಯಂಕಾಲ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಪಟ್ಟಿ ಬಿಡುಗಡೆ ಆದ್ಮೇಲೆ ನಾನು ಖಂಡಿತವಾಗ್ಲೂ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ, ಕರಿತೀನಿ ಮಾಧ್ಯಮದ ಮೂಲಕ. ಇಲ್ಲೇ ಡೆಲ್ಲಿಯಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ನಾನು.